भो भारत प्रविशताद्भरतान्तरङ्गम्. ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ತನ್ನ 19ನೇ ವರ್ಷ ಪೂರ್ಣಗೊಳಿಸಿ 20ನೇ ವರ್ಷ ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಮತ್ತು IKS ಡಿವಿಷನ್ನ ಪ್ರಾಜೆಕ್ಟ್ನ ಅಂಗಭಾಗವಾಗಿ ನಡೆಸಲಾಗುತ್ತಿರುವಂತಹ ಈ ಭರತಾಂತರಂಗ ಎನ್ನುವಂತಹ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ ಸಂಸ್ಥೆಯ ನಿರ್ದೇಶಕಿ, ಪ್ರಾಚಾರ್ಯೆ ಮತ್ತು ಸಂಶೋಧಕಿ. ಈ ಸಂಚಿಕೆಯಲ್ಲೂ ಅರ್ಧನಾರೀಶ್ವರ ತತ್ವದ ಬಹಳಷ್ಟು ಆಯಾಮಗಳನ್ನು ನಾವು ನೋಡಲಿದ್ದೇವೆ. ಇದನ್ನು ನಮಗೆ ತಿಳಿಯಪಡಿಸೋದಕ್ಕೆ ನಮ್ಮೊಂದಿಗೆ ವಿದ್ಯಾವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು ಇದ್ದಾರೆ. ಅವರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರು, ವ್ಯಾಕರಣದಲ್ಲಿ ಅಪ್ರತಿಮ ವಿದ್ವಾಂಸರು, ಹಾಗೆಯೇ ಹಲವು ದರ್ಶನ, ಉಪನಿಷತ್ತು ಮತ್ತು ವೇದದಲ್ಲಿ ಅವರಿಗೆ ಪ್ರಕಾಂಡವಾದಂತಹ ಪಾಂಡಿತ್ಯವಿದೆ. ಅವರನ್ನು ನಾವು ಕೇಳುವುದೇ ನಮ್ಮ ಸುಕೃತ. ಅವರಿಗೆ ಹಾರ್ದ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ನಾವು ಮುನ್ನಡಿ ಇಡೋಣ. ನಮಸ್ಕಾರ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಅರ್ಧನಾರೀಶ್ವರತ್ವವನ್ನು ಕಾಣಲು ಆರಂಭಿಸಿದ್ವಿ. ಈ ಅರ್ಧನಾರೀಶ್ವರ ತತ್ವವನ್ನು ಒಂದು ಕಾವ್ಯದ ವಸ್ತುವಾಗಿ ಬಳಸಿಕೊಂಡವರು ಶಂಕರ ಭಗವತ್ಪಾದರು. ಅವರ ಒಂದು ಅರ್ಧನಾರೀಶ್ವರ ಸ್ತೋತ್ರ ಇದೆ. ಅದು ನಮ್ಮ ಈ ರೂಪಕಾನ್ವೇಷಣೆಯ ಒಂದು ಪ್ರವೃತ್ತಿಗೆ ಅದು ಪ್ರಚೋದಕವೂ ಆಗಿದೆ. ನಾವು ಅದನ್ನು ಗಮನಿಸಬೇಕು. 9 ಪದ್ಯಗಳಿರುವಂಥ ಒಂದು ಸ್ತೋತ್ರ ಅದು. ಆ ಸ್ತೋತ್ರದಲ್ಲಿ ಒಂದು ಅಭೂತಪೂರ್ವವಾದ ಪ್ರಯೋಗ ಮಾಡಿದ್ದಾರೆ ಅವರು ಛಂದಸ್ಸಿನ ದೃಷ್ಟಿಯಿಂದ. ಛಂದಸ್ಸಿನಲ್ಲಿ 4 ಪಾದಗಳಿರುತ್ತೆ ಒಂದು ಪದ್ಯದಲ್ಲಿ. ಮೊದಲನೆಯ ಪಾದ ಪಾರ್ವತಿಗೆ, ಎಡಭಾಗ. 2ನೆಯ ಪಾದ ಪರಮೇಶ್ವರನಿಗೆ. 3ನೆಯ ಮತ್ತು 4ನೇ ಪಾದದಲ್ಲಿ ಒಂದೊಂದು ಅರ್ಧ ಮಾಡಿ, ಅರ್ಧರ್ಧ ಒಂದು ಗೌರಿಗೆ, ಒಂದು ಹರನಿಗೆ, ಇನ್ನೊಂದು ಶಿವೆಗೆ, ಇನ್ನೊಂದು ಶಿವನಿಗೆ. ಆ ರೀತಿ ಒಂದು ಯೋಜನೆ ಮಾಡಿದ್ದಾರೆ. ಅಂದರೆ ಅರ್ಧ ಮಾಡಿ, ಅರ್ಧೇನ ಪುರುಷೋ ಭೂತ್ವ ದ್ವಿಧಾ ಕೃತ್ವ ಆತ್ಮನೋ ದೇಹಂ ಅರ್ಧೇನ ಪುರುಷೋ ಭವತಿ. ಮನುವಿನ ವಾಕ್ಯ ಇದು. ತನ್ನ ದೇಹವನ್ನು ಆ ಜ್ಯೋತಿ ಏನು ಮಾಡ್ತಂತಂದರೆ ದ್ವಿಧಾ ಕೃತ್ವ ಆತ್ಮನೋ ದೇಹಂ, ತನ್ನ ದೇಹವನ್ನು 2ಆಗಿ ವಿಭಾಗ ಮಾಡ್ತು. ಅದರೊಳಗೆ ಅರ್ಧೇನ ಪುರುಷ ಭವತಿ, ಅರ್ಧದಿಂದ ಪುರುಷ ಆಯ್ತದು. ಆದರೆ ಮೊದಲು ಅಖಂಡವಾಗಿರುವಾಗ ಪುರುಷವೂ ಅಲ್ಲ, ಸ್ತ್ರೀಯೂ ಅಲ್ಲ, ಅದು ಮರಿಬಾರ್ದು ನಾವು. ಅದು ಮನುಸ್ಮೃತಿಯ ಮಾತು. ನ ಪುರುಷ ನ ಸ್ತ್ರೀ, ಅದು ಆಗ ಮನುಸ್ಮೃತಿಯನ್ನು ಎಷ್ಟು ಆಳವಾಗಿ ನೋಡೋದಕ್ಕಿದೆ. ಅಲ್ಲಲ್ಲ, ಮನುಸ್ಮೃತಿ ಇಲ್ಲದೇ ಇದ್ದರೆ ಸ್ಮೃತಿಯಿಂದ ನಾವ್ಯಾರು ಮಾನವರೇ ಅಲ್ಲ. ಆ ಸ್ಮೃತಿಯಿಂದಲೇ ನಾವು ಮಾನವರಾದವರು. ಮಾನವರಾಗುವ ಧೃತಿ ಇದ್ದವರೆಲ್ಲ ಮನುಸ್ಮೃತಿಯನ್ನು ಒಪ್ಪಲೇಬೇಕು. ಸಾಮಾನ್ಯವಾಗಿ ಸ್ತ್ರೀಯರನ್ನು ಅವನು ಕೆಳಗಡೆ ಹಾಕದ, ಮೇಲ್ಗಡೆ ತಗೊಂಡು ಹೋದ ಅನ್ನೋ ಮಟ್ಟಕ್ಕೆ ಅಲ್ಲ, ಅದು ಈಗ ಆಗ್ರಹಗಳನ್ನು ಬೆಳೆಸೋದೇ ಕೆಲವರ ಒಂದು ಕರ್ತವ್ಯ ಆಗಿದೆ. ಅದಕ್ಕೆ ಬೇಕಾಗುವ ಅನೇಕ ಷಡ್ಯಂತ್ರಗಳನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. ನಾವು ನೋಡುವ ನಮ್ಮ ದೃಷ್ಟಿಯನ್ನೇ ಪರಿವರ್ತನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಈಗ ವಸ್ತುವಿಗೆ ಬಣ್ಣ ಕೊಡೋದು ಬೇರೆ, ವಸ್ತುವನ್ನು ನೋಡುವ ಕಣ್ಣಿಗೆ ಬಣ್ಣ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಮಾಡಿದ್ದೇವಲ್ಲ, ಅಲ್ಲಿ ವಸ್ತುವಿಗೆ ಬಣ್ಣ ಕೊಟ್ಟಿದ್ದಲ್ಲ, ಕಣ್ಣಿಗೆ ಬಣ್ಣ ಹಾಕ್ತಾ ಇದ್ದಾರೆ. ಅವರ ಬಣ್ಣನೆಯ ಮಾತಿಗೆ ನಾವು ಮರಳಾಗಿ ಹಾಗೆಲ್ಲ ತಿಳ್ಕೊಳ್ತಾ ಇದ್ದೇವೆ. ಹಾಗಿಲ್ಲ. ಅದು ಕೆಲವೊಮ್ಮೆ ಇಡೀ ಮಾನವತ್ವಕ್ಕೆ ಅಪಚಾರ ಆಗುವ ಮಾತಿದ್ದರೆ ನಾವು ಬಿಡಬಹುದು. ಯಾರನ್ನು ಪೂರ್ಣ ತಗೊಳ್ತಾ ಇಲ್ಲ ನಾವು. ಈಗ ಭಗವಂತನೇ ಬಂದರೂ ಕೂಡ ನಾವು ಪೂರ್ಣ ತಗೊಳ್ತಾ ಇದ್ದೇವೆ? ಏನಿಲ್ಲ, ಅದನ್ನು ತಗೊಳ್ತಾ ಇಲ್ಲ. ನಮಗೆ ಬೇಕಾದ್ದನ್ನೇ ತಗೊಳ್ತೇವೆ. ಅದರ ಆ ಸನ್ನಿವೇಶದ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ತೇವೆ ಅಲ್ವಾ? ಹೌದು. ಆದ್ದರಿಂದ ಮನುವಿನ ಮಾತು ದ್ವಿಧಾ ಕೃತ್ವ ಆತ್ಮನೋ ದೇಹಂ ಅರ್ಧೇನ ಪುರುಷೋ ಭವತಿ ಅರ್ಧೇನ ನಾರೀಭೂತ್ವ ಅರ್ಧೇನ ಚ ನಾರೀಭೂತ್ವ. ಇನ್ನು ಅರ್ಧದಿಂದ ಹೆಣ್ಣಾಗಿ ತಥೋ ವಿರಾಜ ಮಸೃಜತೆ. ಪ್ರಪಂಚದ ವಿರಾಟ್ ಸ್ವರೂಪವನ್ನೆಲ್ಲ ಸೃಷ್ಟಿ ಮಾಡಿದ ಅಂತ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಅವರು ವರ್ಣನೆ ಮಾಡಿದ್ದಾರೆ. ಇದರ ಮರ್ಮವನ್ನು ಶಂಕರ ಭಗವತ್ಪಾದರು ಬಹಳ ಚೆನ್ನಾಗಿ ಕವಿವಾಣಿಯಿಂದ ಹೇಳಿದರು. ನೋಡಿ, ಅವರ ಸೌಂದರ್ಯ ಲಹರಿಯ ಮೊದಲ ಪದ್ಯದ ಪೂರ್ವಾರ್ಧ ಎಷ್ಟು ಚೆನ್ನಾಗಿದೆ. ಶಿವಶಕ್ತ್ಯ ಯುಕ್ತೋ ಯದಿ ನ ಭವತಿ ಶಕ್ತಃ ಪ್ರಭವಿತುಂ ನಚೇ ದೇವಂ ದೇವೋ ನ ಕುಶಲ ಸ್ಪಂದಿತುಮಪಿ. ಅಂದರೆ ಶಕ್ತಿಯುಕ್ತನಾಗಿದ್ದರಿಂದಲೇ ಯಾವಾಗ ಆಗ್ತಾನೋ ಆಗ ಮಾತ್ರ ಅವನು ಪ್ರಭವತಿ, ಎಲ್ಲವನ್ನೂ ಸೃಷ್ಟಿ ಮಾಡುವುದಕ್ಕೆ ಸಮರ್ಥನಾಗ್ತಾನೆ. ನಚೇ ದೇವಂ ದೇವ, ಹೀಗಿಲ್ಲ ಅಂತ ಆದರೆ ನ ಕುಶಲ ಸ್ಪಂದಿತುಮಪಿ, ಅವನು ಸ್ಥಾಣು. ಆದ್ದರಿಂದ ಅಲ್ಲಾಡಬೇಕು ಅಂದರೆ ಶಕ್ತಿ ಬೇಕು ಅವನಿಗೆ. ಅಲ್ಲಾಡಬೇಕು ಅಂದರೆ, ಮತ್ತು ಅಲ್ಲೇ ಆಡಬೇಕು ಅಂದರೆ ಎಷ್ಟು ಶಕ್ತಿ ಬೇಕು ಯೋಚನೆ ಮಾಡಿ. ಅಲ್ಲಾಡುವುದಕ್ಕೆ ಶಕ್ತಿ ಬೇಕು. ಅಲ್ಲೇ ಅಂದರೆ ಕೈಲಾಸಾಗ್ರದಲ್ಲಿ ಆಡಬೇಕು ಅಂದರೆ ಎಷ್ಟು ಶಕ್ತಿ ಬೇಕು ಅವರಿಗೆ. ಹೌದು. ಆದ್ದರಿಂದ ಇದು ಶಂಕರ ಭಗವತ್ಪಾದರ ಅನುಭವಿಸಿದ ವಿಧಾನ ಅದು. ಹಾಗಾಗಿ
ಅದನ್ನು ಒಂದು ಅರ್ಧನಾರೀಶ್ವರ ತತ್ವದ ಒಂದು ಕಾವ್ಯರೂಪಕವಾಗಿ ಇಲ್ಲಿ ಹೀಗೆ ಬಳಸಿದರು. ಅರ್ಧನಾರೀಶ್ವರ ಕಾವ್ಯದಲ್ಲೂ ಅದನ್ನು ಬಹಳ ಚೆನ್ನಾಗಿ ವಿಸ್ತರಿಸಿದ್ದಾರೆ. ಒಂದೆರಡು ಪದ್ಯಗಳನ್ನು ಮಾತ್ರ ಗಮನಿಸೋದು. ಕಸ್ತೂರಿಕಾ ಕುಂಕುಮ ಚರ್ಚಿತಾಯೈ ಚಿತಾರಜ ಪುಂಜ ವಿಚರ್ಚಿತಾಯ. ಮೊದಲನೇ ಪಾದ ಗೌರಿಗೆ. ಅವಳು ಕಸ್ತೂರಿಕಾ ಕುಂಕುಮ ಚರ್ಚಿತಾಯೈ, ಕಸ್ತೂರಿ ಮತ್ತು ಕುಂಕುಮಗಳ ಲೇಪನ ಮಾಡಿಕೊಂಡಿದ್ದಾಳೆ, ಮೈಗೆಲ್ಲ ಸವರ್ಕೊಂಡಿದ್ದಾಳೆ. ಅದರ ಎಡಭಾಗದಲ್ಲಿ ಅದನ್ನು ಸವರ್ಕೊಂಡ್ರೆ ಬಲಭಾಗದಲ್ಲಿ ಯಾವುದು ಅಂದರೆ ಚಿತಾರಜ ಪುಂಜ ವಿಚರ್ಚಿತಾಯ. ಆ ಪದ ಅವರಿಗೆ ಬಹಳ ಪ್ರಿಯವಾದಂತಹ ಸ್ಥಳ ಅಂದರೆ ಅಸ್ಥಾನ. ಅಸ್ಥಾನವೇ ಪರಮೇಶ್ವರನಿಗೆ ಸ್ಥಾನ. ಅಸ್ಥಾನ ಅಂದರೆ ಸ್ಮಶಾನಕ್ಕೆ ಹೆಸರು. ಅದೇ ಅಸ್ಥಾನ ಅಂದರೆ ಸಂಸಾರಿಗಳು ನೆನಪು ಮಾಡ್ಕೊಳ್ಬೇಕು ಸ್ಥಳ ಅಲ್ಲ ಅದು. ಅಸ್ಥಾನ. ಅಲ್ಲಿರುವ ಭಸ್ಮ ಚಿತಾಭಸ್ಮ, ಅದರಿಂದ ವಿಚರ್ಚಿತಾಯ. ಇಲ್ಲಿ ಚರ್ಚಿತಾಯ. ಹೆಣ್ಣು ಮಕ್ಕಳಿಗೆ ಗೊತ್ತು ಯಾವ್ಯಾವುದನ್ನು ಎಲ್ಲಿ ಹೇಗೆ ಲೇಪನ ಮಾಡ್ಕೊಳ್ಬೇಕು ಅಂತ. ಗಂಡಸರಿಗೆ ಏನಿಲ್ಲ ಅಂತಂದರೆ ಹೀಗೆ ಅಘೋರಿಗಳಂತೆ ತಲೆಗಿಂದ ಪಾದದವರೆಗೆ, ಪಾದದಿಂದ ತಲೆವರೆಗೆ ವಿಚರ್ಚಿತಾಯ ಪದಪ್ರಯೋಗದಲ್ಲಿ. ಇದಕ್ಕೆ ಪ್ರಯೋಜನವನ್ನು ಹೇಳಿದರು, ಎಷ್ಟು ಚೆನ್ನಾಗಿದೆ. ಕೃತಸ್ಮರಾಯೈ ವಿಕೃತಸ್ಮರಾಯ. ಕೃತಸ್ಮರಾಯೈ, ಇವಳು ಕಸ್ತೂರಿಕಾ ಕುಂಕುಮ ಎಲ್ಲ ವಿಲೇಪನ ಮಾಡಿದ್ರಿಂದ ಇದು ಏನಾಯಿತು, ಉದ್ದೀಪನ ವಿಭಾವ. ಈ ಉದ್ದೀಪನಗೊಂಡ ವಿಭಾವ ಯಾವುದು ಅಂತ ಕೇಳಿದ್ರೆ ರತಿಭಾವ ಅಲ್ವಾ. ಆದ್ದರಿಂದ ಮನ್ಮಥನಿಗೆ ಸ್ಮರನಿಗೆ ಸಾರ್ಥಕ್ಯ ಸಿಗೋದು ಯಾವಾಗ, ರತಿಭಾವ ಬಂದಾಗ ಅಲ್ವಾ. ಕೃತಸ್ಮರಾಯೈ, ಅವಳು ಕೃತಸ್ಮರ, ಸ್ಮರನ ಸ್ವರೂಪ ಲಾಭಕ್ಕಿದ್ದವಳು ಕೃತಸ್ಮರ. ಈ ಕೃತ ಶಬ್ದ ತುಂಬ ನಾನಾರ್ಥಕವಾದ ಶಬ್ದ, ಗೊತ್ತಾಯ್ತಲ್ವಾ. ಕೃತಸ್ಮರಾಯೈ ಅವಳು. ಇವನು ಏನಾಯಿತು ಅಂದರೆ ವಿಕೃತ ಸ್ಮರಾಯ, ಸ್ಮರಣನೇ ವಿಕೃತ ಮಾಡಿಬಿಟ್ಟ. ಅವರನ್ನು ಭಸ್ಮಾವಶೇಷಿಯಾಗಿ ಅನಂಗನನ್ನಾಗಿಸಿಬಿಟ್ಟ ಅವನು. ಲೋಕ ಮುಂದುವರಿಬೇಕು ಅಂದರೆ ಇಬ್ಬರು ಬೇಕಲ್ಲ. ಅದಕ್ಕಿಂತ ನೋಡಿ, ಆ ವಿಕೃತ ಸ್ಮರಾಯ ಎನ್ನುವಲ್ಲಿ ಒಂದು ತಿಳಿ ಹಾಸ್ಯ ಇದೆ, ಗಮನಿಸಬೇಕು. ಮನ್ಮಥನನ್ನು ಗೆಲ್ಲೋದು ಎಲ್ಲರಿಗೂ ಅಗತ್ಯ ಇದೆ. ಈಗ ಸ್ಮರಣನ್ನು ಗೆಲ್ಲಬೇಕು ಅಂದರೆ ಹೇಗೆ ಗೆಲ್ಲೋದು ಅಂತ ಕೇಳಿದ್ರೆ ಎರಡೇ ಮಾರ್ಗ ಇರೋದು. ಒಂದು ಹರನಂತೆ ಹೊರಗಿಟ್ಟು ಸುಡೋದು, ಇನ್ನೊಂದು ಹರಿಯಂತೆ ಮಗನಾಗಿ ಪಡೆಯೋದು. ಈಗ ಮಾತು ಕೇಳುವ ಮಗ ಆಗಿಬಿಟ್ರೆ ಗೆದ್ದಾಗಲಿಲ್ವಾ. ಆದ್ದರಿಂದ ಹರಿ ಏನು ಮಾಡದ ಅಂದರೆ ಮಾತು ಕೇಳುವ ಮಗನನ್ನಾಗಿ ಮನ್ಮಥನನ್ನು ಪಡೆದ. ಹೌದು, ಮಾರಜನಕ ಮಗನನ್ನು ಪಡೆದ. ಅದೇ ಹರನಾದರೆ ಹೊರಗಿಟ್ಟು ಸುಟ್ಟ. ಎರಡೇ ದಾರಿ ಇರೋದು, ಬೇರೆ ದಾರಿಗಳಿಲ್ಲ. ಹೊರಗಡೆ ಹಾಕೋದು, ಒಂದು ಒಳಗೆ ಕರೆದು ಮಗನನ್ನಾಗಿ ಮಾಡ್ಕೊಳ್ಳೋದು, ಗೊತ್ತಾಯ್ತಾ. ಇಲ್ಲದೆ ಮಾತು ಕೇಳುವ ಮಗ ಆತ್ಮೀಯರಾಗ ಸುಟ್ಟು ಹಾಕ್ಬಿಡ್ಬೇಕು. ಆದ್ದರಿಂದ ಅದು ಹರನ ಮಾರ್ಗ. ತುಂಬ ಹಠಯೋಗಿಗಳಿಗೆ ಮಾತ್ರ ಸಾಧ್ಯ ಅದು. ಒಬ್ಬ ಸಾಧಕ ಯೋಗಿಗೆ ಮನ್ಮಥನನ್ನೇ ಮಗನನ್ನಾಗಿ ಪಡ್ಕೊಳ್ಳೋದು. ಗೆಲ್ಲೋದಕ್ಕೆ ಅನೇಕ ಉಪಾಯಗಳಿದೆ. ಆದ್ದರಿಂದ ಇಲ್ಲಿ ವಿಕೃತ ಎಂಬ ಶಬ್ದವನ್ನು ಬಳಸಿದ್ದದು. ವಿಕೃತ ಸ್ಮರಾಯ, ಮನ್ಮಥನನ್ನು ಮಗನಾಗಿ ಪಡೆದಾಗ ಅವನಿಗೆ ಅನಂಗ ಆಗುವ ಅನಿವಾರ್ಯತೆ ಇಲ್ಲ. ಆದರೆ ಹರನಂತೆ ಹೊರಗಿಟ್ಟು ಸುಡುವಾಗ ಅವನ ಅನಂಗನೇ ಆಗ್ತಾನೆ. ಆದ್ದರಿಂದ ಶಂಕರರ ಪದಪ್ರಯೋಗ ಎಷ್ಟು ಅದ್ಭುತವಾಗಿದೆ. ಪ್ರಪಂಚ ಸೃಷ್ಟ್ಯುನ್ಮುಖ ಲಾಸ್ಯಕಾಯೈ ಸಮಸ್ತ ಸಂಹಾರಕ ತಾಂಡವಾಯ. ಪ್ರಪಂಚದ ಸೃಷ್ಟಿಗೆ ಉನ್ಮುಖ, ಆ ಶಬ್ದ ಪ್ರಯೋಗ ನೋಡಿ. ಅದು ಏನಾಗಿದೆ ಅಂದರೆ ಸೃಷ್ಟಿ ಆಗಬೇಕು, ಸೃಷ್ಟಿ ಆಗೋದಕ್ಕೆ ಮುಖವನ್ನು ಎತ್ತದ ಯಾವುದು ಅಂತ ಕೇಳಿದ್ರೆ ಲಾಸ್ಯ. ಲಾಸ್ಯ ಮುಖವನ್ನು ಎತ್ತದಿದ್ದರೆ ಸೃಷ್ಟಿ ಇಲ್ಲ. ಲಜ್ಜೆ ಇಲ್ಲದಿದ್ದರೆ ಆ ಲಜ್ಜೆ ಬೇಕು. ಲಜ್ಜೆ ಸಂಯಮಕ್ಕೆ, ಲಜ್ಜೆ ಸಂಯಮಕ್ಕೆ ಬೇಕು. ಹಾಗಂತ ರತಿಭಾವ ಪ್ರಚೋದನೆಗೆ ಬೇಕು. ಲಾಸ್ಯ ಅವಳು ಗೌರಿ, ಅವಳ ಲಾಸ್ಯವೆನ್ನುವುದು ಅಥವಾ ಅವಳೇ ಲಾಸ್ಯವಾಗಿದ್ದು ಪ್ರಪಂಚವನ್ನು ಸೃಷ್ಟಿ ಮಾಡ್ತಾಳೆ. ಅದು ಆದ್ದರಿಂದ ಜಗಜ್ಜನನಿ ಮುಂದಾಗ್ತಾರೆ ಹೇಳಿದ್ದಾರೆ. ಜಗಜ್ಜನನ್ಯೈ ಒಂದು ಉಪಕ್ರಮ ಮಾಡಿದರೆ ಅದನ್ನು ಅರಳಿಸಿ ಬೆಳೆಸಿ ಬೆಳಗಿಸುವುದಕ್ಕೆ ಶಂಕರ ಭಗವತ್ಪಾದರು ಸಿದ್ಧಾಸ್ತ್ರ. ಅದು ಅಷ್ಟು ಚೆಂದಾಗಿ ಅದನ್ನು ಅರಳಿಸಿದವರು. ಸಮಸ್ತ ಸಂಹಾರಕ ತಾಂಡವಾಯ, ತಾಂಡವದಲ್ಲಿರುವುದು ಸಂಹಾರ. ಈಗ ನೋಡಿ, ಲಾಸ್ಯದ ಲಯ ಹೇಗಿರಬೇಕು, ತಾಂಡವದ ಲಯ ಹೇಗಿರಬೇಕು. ಇಲ್ಲಿ ವಿಲಂಬ, ದ್ರುತ, ಮಧ್ಯಮಲಯ ಅದೆಲ್ಲ ಸ್ಥೂಲವಾದ ಅಳತೆ. ಆದರೆ ನಿಜವಾಗಿ ಆ ಲಯದಲ್ಲಿ ಅಂಥ ಒಂದು ಜೀವಶಕ್ತಿ ಇರಬೇಕು. ಒಬ್ಬ ವಾದಕ, ಒಬ್ಬ ಹಾಡುಗಾರ, ಹಾಗೆ ಅದಕ್ಕೆ ನರ್ತನ ಮಾಡುವ, ಈಗ ನೃತ್ಯವನ್ನು ಮಾಡಲಿ, ನೃತ್ಯವನ್ನು ಮಾಡಲಿ, ಬೇಡ ನಾಟ್ಯವನ್ನೇ ಮಾಡಲಿ, ಅದಕ್ಕೆ ನರ್ತನ ಮಾಡುವ ಒಬ್ಬ ನಟ ಆ ಲಯಕ್ಕೆ ಜೀವ ಕೊಡುವ ಹಾಗಿರಬೇಕಲ್ಲ. ಆ ಶಕ್ತಿಯನ್ನು ಪಡ್ಕೊಳ್ಬೇಕಾ ಬೇಡ. ಆದ್ದರಿಂದ ಹೌದು, ಅದು ಇಲ್ಲಿ ರಸಪ್ರಪಂಚದ ಸೃಷ್ಟಿ ರಂಗಭೂಮಿಯಲ್ಲಿ, ಜೀವನ ರಂಗದಲ್ಲಿ ವಿಶ್ವರಂಗದ ಸೃಷ್ಟಿ ಅಲ್ವಾ, ವಿಶ್ವರಸ ಅದು ಅದರ ಸೃಷ್ಟಿ. ಆದ್ದರಿಂದಲೇ ಅವರಿಬ್ಬರು ತಾಯಿ ತಂದೆಯರು. ಜಗಜ್ಜನನ್ಯೈ ಜಗದೇಕ ಪಿತ್ರೇ
ಅಥ ನಮಃ ಶಿವಾಯ ಚ ನಮಃ ಶಿವಾಯ. ಕಾಳಿದಾಸನ ಮಾತು ಇದೆ ಅಲ್ಲ ಅದು ಹಾಗೆ ಅಷ್ಟು ಚೆನ್ನಾಗಿ ಅವರು ಅದನ್ನು ಅರ್ಧನಾರೀಶ್ವರ ಸ್ತೋತ್ರದಲ್ಲಿ ಹಾಡಿದ್ದಾರೆ. ಆದ್ದರಿಂದ ಅರ್ಧನಾರೀಶ್ವರ ಎಂಬ ಒಂದು ವಸ್ತು, ನಾಟ್ಯ ವಸ್ತು ಇದೆಯಲ್ಲ, ರೂಪಕ ವಸ್ತು, ತುಂಬ ಅದ್ಭುತವಾದ ವಸ್ತು ಅದು. ಅದನ್ನು ವಿಸ್ತಾರ ಮಾಡಿ ಬಹಳ ಚೆನ್ನಾಗಿ ಕಾವ್ಯಶಕ್ತಿಯೊಂದಿಗೆ ಧ್ವನಿಪೂರ್ಣವಾಗಿ ಪ್ರದರ್ಶನ ಮಾಡುವ ಕಲಾವಿದರು ಮುಂದೆ ಬರಬೇಕು. ಮಾಯೆ ಅಂತಂದ್ರೆ ಲೋಕದ ಒಂದು ಆ ಮಾಯಾರ್ಚನೆ ಏನಿದೆ ಅದನ್ನ ಸರಿಯಾಗಿ ಕಂಡು ಅರ್ಥವಿಸಿಕೊಂಡು ಅದರಿಂದ ದೂರ ಸರಿದ್ರೆ ಮಾತ್ರ ಶಿವನನ್ನು ಕಾಣೋದಕ್ಕೆ ಸಾಧ್ಯ ಅಂತ. ಒಂದರ್ಥದಲ್ಲಿ ಶಿವೆಯೇ ಶಿವನನ್ನು ಕಾಣೋದಕ್ಕೆ ದಿಕ್ಕು, ಆದ್ರೆ ಅವಳನ್ನ ಬಿಟ್ಟು ಹೋದಾಗ ಮಾತ್ರ ಇವನನ್ನು ಕಾಣೋದಕ್ಕೆ ನಮ್ಗೆ ಸಾಧ್ಯ ಆಗತ್ತೆ ಅಂತ ನಾವು ಉಪನಿಷತ್ತು ಶಾಸ್ತ್ರಗಳಲ್ಲಿ ಕಾಣ್ತೀವಿ. ಹಾಗಾದ್ರೆ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನು ಕಾಣೋದಕ್ಕೆ ಮಾಯೆಯನ್ನ ಕಳಿಸೋದು ಅನಿವಾರ್ಯ ಅಂತಂದ್ರೆ ಈ ಶಿವೆ ತತ್ವ ಎಲ್ಲಿ ಹೇಗೆ ಅದನ್ನು ಅನ್ವಯಿಸ್ಕೊಳ್ಬೇಕು ಅಂತ ತಿಳಿಸ್ಬೋದಾ? ಯಾತ್ರೆ ಎರಡು ಮುಖವಾಗಿದೆ. ಒಂದು ಸಂಸಾರಾಭಿಮುಖವಾದ ಯಾತ್ರೆ. ಈ ಯಾತ್ರೆಯನ್ನು ನಾವು ತೆಗೆದುಕೊಳ್ಳುವಾಗ ಸೃಷ್ಟಿಯನ್ನು ವಿಚಾರ ಮಾಡಿ ಆಯಿತು, ಒಂದಿತ್ತು, ಅದು ಎರಡಾಯಿತು, ಸ್ತ್ರೀ ಪುರುಷ ಯುಗ್ಮವಾಯಿತು. ಆ ಸ್ತ್ರೀ ಪುರುಷ ಯುಗ್ಮವನ್ನೇ, ಮೊದಲ ಸ್ತ್ರೀ ಪುರುಷ ಯುಗ್ಮವನ್ನೇ ಶಿವ ಮತ್ತು ಶಿವ, ಹರ ಮತ್ತು ಗೌರಿ ಅಂತ ರೂಪಕ ಮಾಡಿದರು. ಅವರಿಂದ ಈ ಮುಂದೆ ಇಷ್ಟು ವಿಸ್ತಾರವಾದಂತಹ 84 ಲಕ್ಷ ಜೀವಜೀವನಿಗಳಿಂದ ಕೂಡಿದ ಒಂದು ಪ್ರಪಂಚದ ನಿರ್ಮಾಣ ಆಗಿದೆ, ಬ್ರಹ್ಮಾಂಡ ನಿರ್ಮಾಣ ಆಗಿದೆ ಅಂತ ನಾವು ಗಮನಿಸ್ತಾ ಇದ್ದೇವೆ. ಈಗ ನಮಗೇನಾಗಿದೆ ಅಂತಂದರೆ, ನಾವು ಸಂಸಾರದಲ್ಲಿ ಇದ್ದವರೇ ಇದ್ದುಕೊಂಡು ಸಂಸಾರ ಜೀವನವನ್ನು ಅನುಭವಿಸ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಒಂದು ಈ ನಾಟ್ಯದಿಂದ ಒಂದು ಆನಂದವನ್ನು ಅನುಭವಿಸ್ತಾ ಇದ್ದೇವೆ. ನಮಗೆ ಸಿಗುವ ಈ ಲೋಕಾನಂದ ಮತ್ತು ಕಾವ್ಯಾನಂದ, ನಾಟ್ಯದಿಂದ ಬರುವ ಆನಂದವನ್ನು ನಾವು ಕಾವ್ಯಾನಂದ ವರ್ಗದಲ್ಲಿ ಸೇರಿಸಬಹುದು. ಈ ಕಾವ್ಯಾನಂದ ನಮಗೆ ಯಾವ ಕಡೆಗೆ ಹೋಗಬೇಕು ಅಂದರೆ ಅದು ಬ್ರಹ್ಮಾನಂದದ ಕಡೆಗೆ ಹೋಗಬೇಕು. ಇದು ಭಾರತೀಯ ಋಷಿಗಳ ದರ್ಶನ ಆಯಿತು, ಭಾರತೀಯ ಋಷಿಗಳ ದರ್ಶನ. ಆದ್ದರಿಂದ ಆವಾಗ ಏನಾಯಿತು, ಆ ಯಾತ್ರೆ ಏನಾಯಿತು ಅಂದರೆ, ಈಗ ಲೋಕಾನಂದ ಅಂತಂದರೆ ಪ್ರಪಂಚದಲ್ಲಿ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಪಂಚ ವಿಷಯಗಳಿದೆ, ಪ್ರಪಂಚ ಇವುಗಳದ್ದೇ ವಿಸ್ತಾರ ಆಯಿತು. ಇಲ್ಲಿ ಪಂಚ ಇಂದ್ರಿಯಗಳು ಹೋಗಿ ರಮಿಸ್ತವೆ. ಆಯಾ ಈಗ ಕಣ್ಣು ರೂಪವನ್ನು ನೋಡುತ್ತದೆ, ಕಿವಿ ಒಳ್ಳೆಯ ಶಬ್ದವನ್ನು ಕೇಳುತ್ತದೆ, ನಾಲಿಗೆ ರುಚಿಯನ್ನು ಆಸ್ವಾದ ಮಾಡ್ತದೆ, ಘ್ರಾಣೇಂದ್ರಿಯ ಒಳ್ಳೆಯ ಪರಿಮಳವನ್ನು ಸ್ವೀಕಾರ ಮಾಡ್ತದೆ, ಚರ್ಮ ಸ್ಪರ್ಶದಿಂದ ಸುಖವನ್ನು ಪಡೀತದೆ. ಈ ಸುಖ ಬೇಡ ಅಂತ ಯಾರಿಗೂ ಇಲ್ಲ, ಅಲ್ಲೇ ನಿಲ್ಲಬಾರದು ಅಂತ. ಯಾಕೆಂದರೆ ಈ ಸುಖ ನಮಗೆ ನಶ್ವರ, ಭಾಳ ಕಷ್ಟದಿಂದ ಪಡೆಯುವ ಸುಖ. ಆದ್ದರಿಂದ ಅದನ್ನು ಮತ್ತೆ ಮತ್ತೆ ಪಡೆಯೋಕ್ಕಾಗೋದಿಲ್ಲ. ಈ ಸುಖವನ್ನು ಪಡೆದ ನೆನಪಿನಿಂದ ನಮಗೆ ಸುಖದ ರುಚಿ, ಆನಂದದ ರುಚಿ ಸಿಗೋದು ಲೋಕದಲ್ಲೇ. ರುಚಿ ಇರದೇ ಇದ್ರೆ ಮುಂದುವರಿಯೋದಿಲ್ಲ. ಇದರಿಂದ ನಾವು ಮುಂದಕ್ಕೆ ಹೋಗಬೇಕು ಅಂತಂದರೆ ಇದಕ್ಕಿಂತಲೂ ಮಿಗಿಲಾದ, ಕಡಿಮೆ ಶ್ರಮದಲ್ಲಿ ಸಿಗಬಹುದಾದ ಒಂದು ಆನಂದ ಬೇಕು ಅಂತ. ಈ ಆನಂದವನ್ನೇ ನಾವು ಕಾವ್ಯಾನಂದ ಅಂತ ಗುರುತಿಸಬಹುದು. ಒಂದು ಕಾವ್ಯವನ್ನು ಓದುವವನಿಗೆ ಶ್ರಮ ಅಂದರೆ ಓದುವ ಕೆಲಸ ಅಷ್ಟೇ ಶ್ರಮ. ಅದಕ್ಕೆ ಅವನಿಗೆ ಪೂರ್ವ ಸಿದ್ಧತೆ ಆಗಿದೆ, ಸಹೃದಯನಾಗಿದ್ದಾನೆ. ಅವನು ಅದನ್ನು ಓದ್ತಾ ತನ್ನೊಳಗೆ ಒಂದು ಪ್ರಪಂಚವನ್ನು ನಿರ್ಮಾಣ ಮಾಡಿಕೊಂಡು, ಪ್ರಪಂಚದ ಆನಂದಕ್ಕೆ ಸದೃಶವಾದ, ಅದಕ್ಕಿಂತಲೂ ಮಿಗಿಲಾದ, ನಿಮಿತ್ತವಿಲ್ಲದ ಆನಂದ. ನೋಡಿ, ವಸ್ತು ಬೇಕಾಗಿಲ್ಲ, ವಸ್ತುವಿಲ್ಲದೆ ಪಡೆಯುವ ಆನಂದ. ಆದ್ದರಿಂದ ಆ ಆನಂದವನ್ನು ಪಡಿತಾನೆ. ಆವಾಗ ಏನಾಯಿತು ಅಂತಂದರೆ, ವಿಷಯ ಇಂದ್ರಿಯ ಸಂಬಂಧ ಎಂಬುದು ಅನಿವಾರ್ಯ ಅಲ್ಲ, ಅದು ಬಿಟ್ಟೋಯ್ತು. ಅದರ ಹಿಂದಿರುವ ಶ್ರಮ, ಚಾಂಚಲ್ಯ, ಅದರ ಹಿಂದಿರುವ ಆಘಾತಗಳು ಎಲ್ಲ ಕಳಚೋಯ್ತು. ಆ ಆನಂದವನ್ನು ಪಡಿಬಹುದು ಅಂತ. ಈ ಕಾವ್ಯಾನಂದದ ವರ್ಗದೊಳಗೆ ನಾಟ್ಯಾನಂದವೂ ಸೇರಿದೆ. ಒಂದು ರಸಾನುಭವವು ಕೂಡ ಅದೇ ಅಂಥದ್ದೇ ಅದು. ಆದರೆ ರಸಾನುಭವದ ಪರಿಪಾಕ ಎಷ್ಟಿದೆ ಅಂತಂದರೆ ಅದು ಬ್ರಹ್ಮಾನುಭವ ಆಗತ್ತೆ ಅಂತ. ಬ್ರಹ್ಮಾನಂದ ಸಹೋದರ ಅಂತಂದರೆ ಹೇಗೆ ಅಂದರೆ ಅದೇ ಮನೆಯಲ್ಲಿ ಹುಟ್ಟಿದ್ದು ಅಂತ, ತವರು ಮನೆ ಒಂದೇ ಅಂತ ಆಯ್ತಲ್ಲ, ತವರು ಮನೆಯಲ್ಲಿ ಅಂತ. ನಮಗೆ ರಾಮ ಸಿಗಬೇಕಿತ್ತು, ಲಕ್ಷ್ಮಣ ಸಿಕ್ಕರು ಸರಿ, ಯಾಕೆ ರಾಮನ ತಮ್ಮ ರಾಮಾನುಜ, ರಾಮನ ತಮ್ಮ ಸಿಕ್ಕಿದ್ನಲ್ಲ, 90 ಭಾಗ ರಾಮ ಸಿಕ್ಕಿದ ಅಂತ. ಇವ ಲಕ್ಷ್ಮಣ ಅಂತ ಗೊತ್ತಾಗುವಾಗ ರಾಮ ಅಲ್ಲ, ಗೊತ್ತಾಗುವವರೆಗೆ ಅವನೇ ರಾಮ. ಆದ್ದರಿಂದ ನಮ್ಮ ಜೀವನಕ್ಕೆ ಬೇಕಾದ ಅಭಿರಾಮ ಲಕ್ಷ್ಮಣನೂ ಆಗ್ಬೋದು. ಬ್ರಹ್ಮಾನಂದ ಸಹೋದರ ಅಂದರೆ ಆ ಸ್ಪಿರಿಟ್, ಆ ಸ್ಫೂರ್ತಿಯನ್ನು ತಗೊಳ್ಬೇಕು. ಬ್ರಹ್ಮಾನಂದ ಸಿಗಲಿಲ್ಲ ಅಂದ್ರೆ ನಷ್ಟ ಇಲ್ಲ ಅಂತ. ಯಾಕೆಂದರೆ ಬ್ರಹ್ಮಾನಂದ ಸಹೋದರ ಕಾವ್ಯಾನಂದ ಅದು ನಮಗೆ ಸಿಕ್ಕಿದೆ ಅಂತ. ಆದ್ದರಿಂದ ಅಂತಹ ಒಂದು ಆನಂದ ಇದು. ಇಲ್ಲಿಂದ ಮುಂದಕ್ಕೆ ಯಾತ್ರೆ ಮಾಡಬೇಕು ಅಂದರೆ ಈ ಮನೆಯವರೇ ಸಹಾಯ ಮಾಡಬೇಕು. ಲೋಕದಿಂದ ಕಾವ್ಯಕ್ಕೆ ಬರುವಾಗ ಲೋಕದಲ್ಲಿಯೇ ಹುಟ್ಟಿದ ಕಾವ್ಯ ಹೇಗೆ ಸಹಾಯ ಮಾಡಿತೋ, ಹೀಗೆ ಕಾವ್ಯಾನಂದದಿಂದ ಬ್ರಹ್ಮಾನಂದಕ್ಕೆ ಹೋಗುವಾಗ ಕಾವ್ಯ ಪ್ರಪಂಚವೇ, ನಾಟ್ಯವೇ, ರಂಗಭೂಮಿಯೇ ನಮಗೆ ಸಹಾಯ ಮಾಡಬೇಕು. ಸಹಾಯ ಮಾಡುವುದಕ್ಕಾಗಿಯೇ ಋಷಿಗಳೇ ಶೋಧನೆ ಮಾಡಿದ ವಸ್ತುಗಳಲ್ಲಿ ಅರ್ಧನಾರೀಶ್ವರ ಎಂಬ ಒಂದು ವಸ್ತು ನಮಗೆ ಸಹಾಯಕವಾಗಿದೆ. ಅದು ರಸಶೃಂಗದಿಂದ ಸಂಸಾರದ ಕಡೆಗಿನ ಯಾತ್ರೆಯೂ ಆಗಬಹುದು, ಸಂಸಾರದಿಂದ
ರಸಶೃಂಗದ ಕಡೆಗಿನ ಯಾತ್ರೆಯೂ ಆಗಬಹುದು. ಪೂರ್ಣ ಚಕ್ರವೇ ಪೂರ್ಣ ಚಕ್ರವೇ ಅದು. ಅಲ್ಲಿಂದ ಇಲ್ಲಿ ಬಂದಾಯಿತು, ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗೋದದು. ಅಲ್ಲಿಗೆ ಹೋಗುವಾಗ ನಾವು ಯಾವುದನ್ನು ಕಳಚಿಕೊಳ್ಬೇಕು ಅಂತಂದರೆ ಪ್ರಕೃತಿಯನ್ನು ಕಳಚಿಕೊಳ್ಬೇಕು. ದಾರ್ಶನಿಕರು ಹೇಳ್ತಾ ಇರೋದು ಅದೇ. ಪ್ರಕೃತಿಯೇ ಹೆಚ್ಚಾಗಿ, ಪರಮಾತ್ಮ ಮರೆಯಾಗಿ. ಸೃಷ್ಟಿಕರ್ತನಾದ ಪರಮಾತ್ಮ ನಮ್ಮ ಜೊತೆಗೆ ಇದ್ದಾನೆ, ಮರೆಯಾಗಿದ್ದಾನೆ. ಅದು ಹೇಗಿದೆ ಅಂತ ಮರೆಯಾಗಿದೆ ಅಂತಲೇ ನಾವು ಶ್ವಾಸ ನಿಶ್ವಾಸಗಳನ್ನು ಮಾಡ್ತಾನೇ ಇರ್ತೇವೆ. ಆದರೆ ಶ್ವಾಸವನ್ನು ತೆಗೆದುಕೊಂಡೆವು ಬಿಟ್ಟೆವು ಅಂತ ನಮಗೆ ಗೊತ್ತಾಗೋಲ್ಲ. ಅರಿವಿಗೆ ಬರದೆ ಶ್ವಾಸ ನಿಶ್ವಾಸಗಳೇ ಜೀವನವನ್ನು ಮಾಡಿದಂತೆ. ರಕ್ತ ಮೈಯಲ್ಲಿ ಹರಿತಾನೇ ಇರ್ತದೆ, ಅದರ ಹರಿವಿದೆ ಅಂತ ನಮ್ಮ ಅರಿವಿಗೆ ಬರೋದಿಲ್ಲ. ಅರಿವಿಗೆ ಬರದೇ ಇರುವ ರಕ್ತದ ಹರಿವಿನಂತೆ ನಮ್ಮೊಳಗೆ ಪರಮಾತ್ಮ ಇದ್ದಾನೆ, ಭಗವಂತ ಇದ್ದಾನೆ, ತಾನು ಮಾತ್ರ ಕಾಣೋಲ್ಲ. ಹುಡುಕಿದರೆ ಸಿಗೋಲ್ಲ, ಸಿಗದೇ ಇರೋದ್ರಿಂದ ಇಲ್ಲ ಅಂತ ಹೇಳುವಾಗಿಲ್ಲ. ಹಾಗಿದ್ದಾನೆ ಅವನು. ಈಗ ಅವನನ್ನು ಹುಡುಕಿ ನಾವು ಪಡಿಬೇಕು ಅಂತಂದರೆ ಇಲ್ಲಿಯವರೆಗೆ ಯಾರು ಮರೆ ಮಾಡಿದಾರೋ ಅವರು ಸಹಾಯ ಮಾಡಬೇಕೋ ಬೇಡ? ಪ್ರಕೃತಿ ಎಂಬ ಆಭರಣ ಜಗತ್ಪತಿಯನ್ನು ಗುಟ್ಟಾಗಿ ಮುಚ್ಚಿಟ್ಟಿದೆ. ಆದ್ದರಿಂದ ಏನಾಯಿತು ಅಂದರೆ ಪ್ರಕೃತಿ ಮಾತೆಯ ಸಹಾಯ ಇಲ್ಲದಿದ್ದರೆ ಆಗೋದಿಲ್ಲ. ಆದ್ದರಿಂದಲೇ ಅವಳಿಗೆ ಮಾಯಾ ಎಂಬ ಹೆಸರಿದೆ. ಶೈವ ದರ್ಶನವನ್ನು ಗಮನಿಸಿದರೆ ಹರನಿಂದ ಸಂಸಾರದವರೆಗೆ, ಭವದವರೆಗೆ ನಮ್ಮನ್ನು ಎಳೆದು ತಂದವಳು ಅವಳೇ ಮಾಯಾ. ಮ ಎಂಬ ಒಂದು ಅಕ್ಷರಕ್ಕೆ ಅಲ್ಲಿ ಶಿವ ಅಂತ ಅರ್ಥ. ಮಾತು ಯಾಪಯತಿ ಇತಿ ಮಾಯಾ ಅಂತ. ಶಿವನಿಂದ ನಮ್ಮನ್ನು ಈ ಕಡೆಗೆ ದೂರ ಹೇಳ್ಕೊಂಡು ಬಂದವಳು. ಈಗ ಮಮ್ ಯಾಪಯತಿ, ಆ ಶಿವನನ್ನು ಹೋಗಿ ತಲುಪಿಸುವವಳು ಅವಳೇ. ತಾಯಿ ಯಾರು ಎಂಬ ಒಂದು ಕುತೂಹಲ ಹುಟ್ಟೋಲ್ಲ ನಮಗೆ. ಯಾಕೆಂದರೆ ಅವಳು ಸ್ತನ್ಯವನ್ನು ಕೊಟ್ಟಳು, ಅವಳೇ ಬೆಳೆಸಿದ್ಲು, ಗರ್ಭಾವಾಸ ಮಾಡಿದ್ದರಿಂದ ತಾಯಿ ಯಾರು ಅನ್ನೋ ಬಗ್ಗೆ ನಮಗೆ ಪ್ರಶ್ನೆ ಇಲ್ಲ. ಆದರೆ ತಂದೆಯನ್ನು ತೋರಿಸಬೇಕಾದವಳು ತಾಯಿ. ತಾಯಿ ತೋರಿಸದೇ ಇದ್ದರೆ ತಂದೆ ಗೊತ್ತಾಗೋಲ್ಲ ಎನ್ನುವಂತೆ ಇದು ಔಪನಿಷದ ಸಿದ್ಧಾಂತ. ಇದು ಎನ್ನುವಂತೆ ಪ್ರಕೃತಿಯೇ ಪರಮೇಶ್ವರನನ್ನು ತೋರಿಸಬೇಕು. ಎರಡಿದೆ ಅಲ್ವಾ, ಸ್ತ್ರೀ ಪುರುಷ, ವಾಮ ಮತ್ತು ದಕ್ಷಿಣ. ಶಿವನನ್ನು ದಕ್ಷಿಣ ಭಾಗದಲ್ಲಿ ಇಟ್ಟಿದ್ದೇ ಈ ಕಾರಣಕ್ಕೆ. ವಾಮವೇ ದಕ್ಷ ಸ್ಥಾನದಲ್ಲಿ ತನ್ನನ್ನು ತಾನು ಲಯ ಮಾಡಿಕೊಳ್ಬೇಕು. ತನ್ನನ್ನು ತಾನು ಒಪ್ಪಿಸಿಕೊಡುತ್ತಾ ತನ್ನ ಮಕ್ಕಳನ್ನು ತಾನು ಒಪ್ಪಿಸಬೇಕು. ಎರಡಿದೆ ಒಪ್ಪಿಸೋದು, ಗಮನಿಸಬೇಕು. ಇದು ಮನೆ ಮಾತು, ಒಪ್ಪಿಸು ಅಂತ. ಒಪ್ಪಿಸು ಶಬ್ದಕ್ಕೆ ಅವನು ಒಪ್ಪುವ ಹಾಗೆ ಮಾಡಬೇಕು. ಇನ್ನೊಂದು ಅರ್ಪಣೆ ಮಾಡಬೇಕು. ಅರ್ಪಿಸು ಎನ್ನುವುದರ ತದ್ಭವ ಒಪ್ಪಿಸು. ಆದ್ದರಿಂದ ತನ್ನನ್ನು ತಾನು ಒಪ್ಪಿಸುತ್ತಾ ಅರ್ಪಿಸುತ್ತಾ ಎಡಭಾಗ ಏನು ಮಾಡುತ್ತೆ ಅಂದರೆ ತನ್ನ ಮಕ್ಕಳನ್ನು ಒಪ್ಪಿಸ್ತಾಳೆ ತಂದೆಗೆ. ಆದ್ದರಿಂದ ಈ ಅರ್ಧನಾರೀಶ್ವರ ನೃತ್ಯವೆಂಬುದು ಕೊನೆಗೆ ಎಲ್ಲಿ ಪರ್ಯವಸಾನ ಆಗತ್ತೆ ಅಂದರೆ ಎಡಭಾಗವನ್ನು ಬಲಭಾಗದಲ್ಲಿ ಒಪ್ಪಿಸಿಕೊಳ್ತಾ ಅರ್ಪಣೆ ಮಾಡ್ತಾ ಇಡೀ ಪ್ರಪಂಚವನ್ನು, ತನ್ನ ಸಂತತಿಯನ್ನು, ಸಹೃದಯರನ್ನು ಶಿವನಲ್ಲಿ ತಂದು ನೆಲೆಗೊಳಿಸ್ತಾಳೆ. ನೆಲೆಸಬೇಕು. ಯೋಗದಲ್ಲೂ ಕೂಡ ಇದನ್ನೇ ಹೇಳ್ತಾರೆ. ಆದ್ದರಿಂದ ಅರ್ಧನಾರೀಶ್ವರ ತತ್ವದ ವಿಸ್ತಾರ ಹೀಗಿದೆ. ಆದ್ದರಿಂದ ಇದಕ್ಕನುಗುಣವಾದ ಒಂದು ನಾಟ್ಯಕ್ರಮ. ವಸ್ತು ಹೀಗಿದೆ, ವಸ್ತುವಿನ ವಿನ್ಯಾಸ ಹೇಗಿರಬೇಕು ಎಲ್ಲರೂ ಯೋಚನೆ ಮಾಡೋಣ. ಬಹಿರಂಗಕ್ಕೆ ಬರಬೇಕು, ಅಂತರಂಗಕ್ಕೆ ಹೋಗ್ಬೇಕು. ಇಂತಹ ಮನೋಜ್ಞವಾದಂತಹ ದರ್ಶನ ಇದು ಅಂತ ಅನ್ನಿಸ್ತಾ ಇದೆ. ಬ್ರಹ್ಮಾನಂದ ರಸಾನಂದವನ್ನು ಕೂಡ ಪರಿಚಯ ಮಾಡಿಸಿದ್ರಿ. ಇನ್ನೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಮತ್ತೊಮ್ಮೆ ಭೇಟಿಯಾಗ್ತೇನೆ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ, ನಿಮಗಿಷ್ಟ ಆಯ್ತೆಂದು ನಂಬ್ತೇನೆ. ಹಾಗಿದ್ರೆ ತಡ ಯಾಕೆ? ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಿಮ್ಮ ಪ್ರೀತಿಪೂರ್ವಕವಾದಂತಹ ಹಾರೈಕೆ, ಹಾಗೆಯೇ ಅಭಿಮಾನಪೂರ್ವಕವಾದಂತಹ ಮೆಚ್ಚುಗೆಯ ನುಡಿಗಳು, ಹಾಗೆ ವಿಮರ್ಶೆಯ ನುಡಿಗಳು ಕೂಡ ನಮಗೆ ಬೇಕು. ಅದನ್ನು ಬರೀತಿರಲ್ಲ. ಹಾಗೆಯೇ www.nooprabhramari.com ಹಲವು ವಿಚಾರ ವಿಮರ್ಶೆಗಳು ನಿಮಗಾಗಿ ಕಾದುಕೋತಿವೆ. ನಮ್ಮಲ್ಲಿ ಈ ವಿಷಯಕ್ಕೆ ನಿಷ್ಠವಾದಂತಹ, ಅಂದರೆ ನಾಟ್ಯಶಾಸ್ತ್ರಕ್ಕೆ ಬದ್ಧವಾದಂತಹ ಹಲವು ಕೋರ್ಸ್ಗಳಿದೆ, ಇಂಟರ್ನ್ಶಿಪ್, ಫೆಲೋಶಿಪ್ಗಳಿದೆ, ಪುಸ್ತಕಗಳು ಕೂಡ ಲಭ್ಯ ಇದೆ. ಅದನ್ನು ಕೂಡ ನೀವು ಪರಾಮರ್ಶೆ ಮಾಡಬಹುದು. ನಮಸ್ಕಾರ, ಸಿಗೋಣ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸದ್ವೃತ್ತದರ್ಶನತಲಂ ರಸವರ್ತ್ಮಗಮ್ಯಂ ಲೋಕಪ್ರಸಿದ್ಧ ಪುರುಷಾರ್ಥವಿಹಾರಭೂಮಿಂ ಭೋ